ಬಿಗ್ ಬಾಸ್ ಸೀಸನ್ 11ರಲ್ಲಿ ಫಿನಾಲೆವರೆಗೂ ಭರ್ಜರಿ ಆಟ ಆಡಿದ್ದ ಉಗ್ರ ಮಂಜು ಕೊನೆ ಹಂತದಲ್ಲಿ ಜಾರಿ ಬಿದ್ದಿದ್ದಾರೆ. ಹೌದು, ಫಿನಾಲೆಯಲ್ಲಿ ಉಗ್ರ ಮಂಜು, ಹನುಮಂತ, ತ್ರಿವಿಕ್ರಮ್, ರಜತ್, ಮೋಕ್ಷಿತಾ ಪೈ ಫೈಟ್ ಮಾಡ್ತಿದ್ರು. ಈ ಐವರಲ್ಲಿ ಯಾರಿಗೆ ಟ್ರೋಫಿ ಸಿಗಲಿದೆ ಎಂದು ವೀಕ್ಷಕರು ಕಾತುರದಿಂದ ಕಾಯ್ತಿದ್ರು. ಆದರೆ ಟ್ರೋಫಿಗೆ ಸನಿಹದಲ್ಲಿದ್ದ ನಟ ಉಗ್ರ ಮಂಜು ಎಲಿಮಿನೇಟ್ ಆಗಿದ್ದಾರೆ. ಕಿಚ್ಚ ಸುದೀಪ್ ಅವರ ಅಕ್ಕಪಕ್ಕ ನಿಲ್ಲುವ ಆ ಇಬ್ಬರು ಸ್ಪರ್ಧಿಗಳು ಯಾರು ಎಂಬುದು ಸದ್ಯ ಎಲ್ಲರಿಗೂ ಇರುವ ಕುತೂಹಲ. ಈ ನಡುವೆ ಫಿನಾಲೆ ತಲುಪಿದ್ದ ಉಗ್ರ ಮಂಜು ಅವರು ಕೂಡ ಸ್ಟ್ರಾಂಗ್ ಸ್ಪರ್ಧಿ ಎನಿಸಿಕೊಂಡಿದ್ರು. ಆದರೆ ಅವರಿಗೆ ನಿರಾಸೆ ಆಗಿದೆ. ಬಿಗ್ ಬಾಸ್ ಟ್ರೋಫಿಗೆ ಕೆಲವೇ ಹೆಜ್ಜೆ ದೂರದಲ್ಲಿದ್ದ ಮಂಜು ಇದೀಗ ಎಲಿಮಿನೇಟ್ ಆಗಿದ್ದಾರೆ. ಈ ಮೂಲಕ ಉಗ್ರ ಮಂಜು ಕಂಡಿದ್ದ ಕನಸು ಕೊನೆಗೂ ಈಡೇರಲೇ ಇಲ್ಲ. ಯಾಕಂದ್ರೆ ಚಿತ್ರರಂಗಕ್ಕೆ ಬಂದು ಇಷ್ಟು ವರ್ಷಗಳಾದರೂ ನೂರಾರು ಸಿನಿಮಾಗಳಲ್ಲಿ ನಟಿಸಿದರೂ ಮಂಜುಗೆ ಯಾವುದೇ ಅವಾರ್ಡ್ ಸಿಕ್ಕಿಲ್ಲ. ಹಾಗಾಗಿ ಬಿಗ್ ಬಾಸ್ ಟ್ರೋಫಿ ಎತ್ತುವ ಮೂಲಕ ಆ ಕೊರಗನ್ನ ನೀಗಿಸಿಕೊಳ್ಳುವ ಆಸೆಯನ್ನ ಮಂಜು ಹೊಂದಿದ್ರು. ಅಲ್ಲದೆ ಈ ಟ್ರೋಫಿ ಗೆದ್ದು ಅದನ್ನ ತಮ್ಮ ತಾಯಿಗೆ ನೀಡಬೇಕು ಎಂಬುದು ಮಂಜು ಅವರ ದೊಡ್ಡ ಕನಸಾಗಿತ್ತು. ಆದರೆ ಅದ್ಯಾವುದೂ ಕೂಡ ನೆರವೇರಲಿಲ್ಲ. ಈ ಸೀಸನ್ನ 4ನೇ ರನ್ನರ್ ಅಪ್ ಆಗಿ ಮಂಜಣ್ಣ ಶೋನಿಂದ ಆಚೆ ಬಂದಿದ್ದಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.